ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ದ್ಯುತಿ ಸಂಶ್ಲೇಷಣೆ ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನಪ್ಪಾ ಅಂದ್ರೆ, ದ್ಯುತಿ ಅಂದರೆ ಬೆಳಕು, ಹಾಗೂ ಸಂಶ್ಲೇಷಣೆ ಅಂದ್ರೆ ತಯಾರಿಸುವುದು. ಏನು ಸಸ್ಯಗಳು ಆ ಬೆಳಕಿನ ಮೂಲಕ ಏನು ಆಹಾರ ತಯಾರಿಸ್ತಾವಲ್ಲ, ಅದನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸರ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ನಡೀತದೆ ಅಂದ್ರೆ ಹಸಿರು ಸಸ್ಯಗಳಲ್ಲಿ ಮತ್ತು ನೀಲಿ ಹಸಿರು ಶೈವಲಗಳಲ್ಲಿ ಮತ್ತು ಸೈನೋ ಬ್ಯಾಕ್ಟೀರಿಯಾಗಳಲ್ಲಿ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಹಾಗಾದರೆ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ಪಡೆದುಕೊಂಡು ಪಡೆದುಕೊಳ್ಳೋದಲ್ಲ, ಅವುಗಳನ್ನು ನಾವು ಸಪೋಷಕಗಳಂತ ಕರೀತೀವಿ. ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ನಡೆಯಲು ಏನೇನು ಬೇಕು? ಕಚ್ಚಾ ವಸ್ತುಗಳು ಏನೇನು ಬೇಕು? ಎಸ್, ದ್ಯುತಿ ಸಂಶ್ಲೇಷಣೆ ನಡೆಯಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ಸೂರ್ಯನ ಬೆಳಕು, ನೀರು, ಖನಿಜಾಂಶ, ಎಸ್. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು, ನೀರು ಮತ್ತು ಖನಿಜಾಂಶಗಳು ತೆಗೆದುಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸುವ ಪ್ರಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರೀತೀವಿ. ಹಾಗಾದ್ರೆ ಸಸ್ಯಗಳು ಎಲ್ಲವೂ ಸ್ವಪೋಷಕಗಳಾಗಿವೆ. ಸ್ವಪೋಷಕಗಳಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸುವ ಸಸ್ಯಗಳನ್ನು ನಾವು ಸ್ವಪೋಷಕಗಳಂತ ಕರಿತೀವಿ. ಹಾಗಾದ್ರೆ ಸಸ್ಯಗಳು ಬಿಡುಗಡೆ ಮಾಡ್ತಾವಲ್ಲ, ಸಸ್ಯಗಳು ಸೂರ್ಯನ ಬೆಳಕಿನಿಂದ ನೀರನ್ನು ವಿಭಜನೆ ಮಾಡಿ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಸೂರ್ಯನ ಬೆಳಕಿನಿಂದ ನೀರನ್ನು ವಿಭಜನೆ ಮಾಡಿ H2O ವಿಭಜನೆ ಮಾಡಿ ಆಮ್ಲಜನಕವನ್ನ ರಿಲೀಸ್ ಮಾಡ್ತವ. ಆ ಆಮ್ಲಜನಕ ಭೂಮಿಯ ಮೇಲೆ ಕಂಡು ಬರುವಂತ ಪ್ರತಿ ಜೀವಿಗಳಿಗೆ ಉಸಿರಾಡಲು ಸಹಾಯಕವಾಗಿದೆ. ಹಾಗಾದ್ರೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಹಸಿರು ಎಲೆಗಳಲ್ಲಿ ಮಾತ್ರ ದ್ಯುತಿ ಸಂಶ್ಲೇಷಣೆ ನಡೆಯುತ್ತದೆ ಸರ್ ಅಂತ ಕೇಳೋದು. ಹಸಿರು ಎಲೆಗಳಲ್ಲಿ ಅಷ್ಟೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲ್ಲ. ಹಸಿರು ರೆಂಬೆಗಳಲ್ಲಿ ನಡೀತದ, ಹಸಿರು ಕಾಂಡಗಳಲ್ಲಿ ನಡೀತದ, ಎಲೆಯ ತೊಟ್ಟುಗಳಲ್ಲಿ ನಡೀತದ. ಹಸಿರು ಕಾಂಡಗಳಲ್ಲಿ ನಡೀತದ, ಹಸಿರು ಎಲೆಗಳಲ್ಲಿ ನಡೀತದ, ರೆಂಬೆಗಳಲ್ಲಿ ನಡೀತದ, ಹಾಗೂ ಮತ್ತು ಸ್ವಲ್ಪ ಹೂವಿನ ಭಾಗಗಳಲ್ಲಿ ಸಹ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಅಂತ ಆ ಕಾಂಡಗಳು, ಹಸಿರು ಕಾಂಡಗಳು ಮತ್ತು ಎಲೆಗಳು, ಎಲೆಯ ತೊಟ್ಟಿಗಳಲ್ಲಿ ಮತ್ತು ರೆಂಬೆಗಳಲ್ಲಿ ಮತ್ತು ಸ್ವಲ್ಪ ಹೂವಿನ ಭಾಗಗಳಲ್ಲೂ ಸಹ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ. ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಬಹುದು. ದ್ಯುತಿ ಸಂಶ್ಲೇಷಣೆ ರಾಸಾಯನಿಕ ಸಮೀಕರಣ CO2 ಅಂದ್ರೆ ಮಕ್ಕಳೇ ಕಾರ್ಬನ್ ಡೈಆಕ್ಸೈಡ್. ನೋಡಿ ಸ್ನೇಹಿತರೆ, CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡು ನೀರನ್ನ ತೆಗೆದುಕೊಂಡು ಮುಂದೆ ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್
ಎಸ್, ಈ ಕ್ಲೋರೋಫಿಲ್ ಅನ್ನ ಕನ್ನಡದಲ್ಲಿ ಪತ್ರ ಹರಿತು ಅಂತ ಕರಿತೀವಿ. ಈ ಕ್ಲೋರೋಫಿಲ್ ಮುಖಾಂತರ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತೆ. ಸೂರ್ಯನ ಬೆಳಕ ಮತ್ತ ಸೂರ್ಯನ ಬೆಳಕು, ಸೂರ್ಯನ ಬಿಸಿಲು ನೋಡಬಹುದು, ಸೂರ್ಯನ ಬೆಳಕನ್ನು ಹೀರಿಕೊಂಡು ಗ್ಲೂಕೋಸ್ ಅನ್ನ ತಯಾರು ಮಾಡ್ತಾವ. C6H12O6 ಪ್ಲಸ್ H2O ಪ್ಲಸ್ ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ತಾವ. ಯಾವಪ್ಪ ಅಂದ್ರೆ ಸಸ್ಯಗಳು. ಯಾವ ಸಸ್ಯಗಳು. ಇದಾದ ನಂತರ ಇಲ್ಲಿ ಫೋಟೋಸಿಂಥಸಿಸ್, ಈ ದ್ವಿತೀಯ ಸಂಶ್ಲೇಷಣೆಗೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಎಂಬ ಪದವನ್ನು ನೀಡಿದ ಮೊಟ್ಟ ಮೊದಲ ವಿಜ್ಞಾನಿ ಯಾರಂದ್ರೆ ಚಾರ್ಲ್ಸ್ ರೀಡ್ ಬಾರ್ನಸ್. ನೋಡಿ, ಇಂಪಾರ್ಟೆಂಟ್ ಇದೆ. ಕಾಂಪಿಟೇಟಿವ್ ಓದುವ ಪ್ರತಿಯೊಬ್ಬ ವ್ಯಕ್ತಿಗೂ ಇಂಪಾರ್ಟೆಂಟ್, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಂಪಾರ್ಟೆಂಟ್. ದ್ವಿತೀಯ ಸಂಶ್ಲೇಷಣೆಯನ್ನು ಇಂಗ್ಲಿಷ್ ಒಳಗೆ ಫೋಟೋಸಿಂಥಸಿಸ್ ಅಂತ ಕರೀತಾರ. ಆ ಫೋಟೋಸಿಂಥಸಿಸ್ ಎಂಬ ಪದವನ್ನು ನೀಡಿದವರು ಚಾರ್ಲ್ಸ್ ರೀಡ್ ಬಾರ್ನಸ್. ಅರ್ಥ ಆಯ್ತು? ಹಾಗಾದ್ರೆ ಈ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಎರಡು ರೀತಿಯಲ್ಲಿ ನಡೀತದ. ಒಂದು ಬೆಳಕಿನ ಪ್ರಕ್ರಿಯೆ, ಇನ್ನೊಂದು ಇರುಳಿನ ಪ್ರಕ್ರಿಯೆ. ಬೆಳಕಿನ ಪ್ರಕ್ರಿಯೆ ಮತ್ತು ಇರುಳಿನ ಪ್ರಕ್ರಿಯೆ. ಸರ್, ಬೆಳಕಿನ ಪ್ರಕ್ರಿಯೆ ಅಂದ್ರೆ ಬೆಳಕಿನ ಅವಲಂಬನೆ ಇರ್ತದೆ, ಬೆಳಕಿನ ಅವಶ್ಯಕತೆಯಿಂದ ನಡೆಯುವಂತ ದ್ವಿತೀಯ ಸಂಶ್ಲೇಷಣೆ. ಸರ್, ಇರುಳಿನ ಪ್ರಕ್ರಿಯೆ ಅಂದ್ರೆ ರಾತ್ರಿ ನಡೀತೇವೆ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ. ಎಸ್, ರಾತ್ರಿ ನಡೆಯಲ್ಲ. ರಾತ್ರಿ ದ್ವಿತೀಯ ಸಂಶ್ಲೇಷಣೆ ನಡೆಯಲ್ಲ. ಯಾಕಂದ್ರೆ ಅಲ್ಲಿ ಸೂರ್ಯನ ಬೆಳಕ ಇರಲ್ಲ, ದ್ವಿತೀಯ ಸಂಶ್ಲೇಷಣೆ ನಡೆಯಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಮನೆ ನಿಂತಿರ್ತಾರೆ ನಿಮ್ಮ ತಂದೆ ತಾಯಿ, ಗಿಡಗಳು ಮಕ್ಕಳ ಸಮಯ ಯಾರೋ ಎದೆ ಬರ್ರಿ, ಕಾಲಿ ಕೂದ್ರಿ, ನನಗೆ ಯಾವ ಬುದ್ಧಿ ಚೆನ್ನಾಗಿ ಆಗುತ್ತರಿ, ಸರ್ ನನಗೆ ಎಕಡೆ ಕೊಡೋದು ಓಡಾಡೋದು ಅನ್ಸುತ್ತಿದ್ರಿ, ರಾತ್ರಿ ಉಸಿರು ಕಡಬೇಕಾಗುತ್ತೀರಿ, ಅವರ ದೆವ್ವದಲ್ಲಿ ಗಿಡಬೇಕ. ಯಾರ ದೆವ್ವ ಇರಲ್ಲ ಮಕ್ಕಳೇ. ಆ ರಾತ್ರಿ ಸಮಯದಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತಿರ್ತವೆ. ರಾತ್ರಿ ಸಮಯದಲ್ಲಿ ಸಸ್ಯಗಳು ಏನನ್ನ ರಿಲೀಸ್ ಮಾಡ್ತಿರ್ತವೆ? ಕಾರ್ಬನ್ ಡೈಆಕ್ಸೈಡ್. ಯಾಕಂದ್ರೆ ರಾತ್ರಿ ಸಮಯದಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತಿರಂಗಿಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಈ ಬೆಳಕಿನ ಪ್ರಕ್ರಿಯೆ ನಾವು ಅಧ್ಯಯನ ಮಾಡೋಣ. ಯಾವೊಂದು ಫಸ್ಟಿಗೆ ಒಂದು ಬೆಳಕಿನ ಪ್ರಕ್ರಿಯೆ. ಮೊದಲೇ ನಾವು ಬೆಳಕಿನ ಪ್ರಕ್ರಿಯೆ ಬಹಳ ಇಂಪಾರ್ಟೆಂಟ್ ಇವೆಲ್ಲ. ಎಕ್ಸಾಮ್ PSI, KS, PC. ಹಾಗಾದ್ರೆ ಈ ಬೆಳಕಿನ ಪ್ರಕ್ರಿಯೆಯಲ್ಲಿ ಏನಾಗ್ತದೆ ಅಂದ್ರೆ ಈ ಬೆಳಕಿನ ಮೂಲಕ ಅವಲಂಬಿತವಾಗಿದೆ. ಬೆಳಕಿನ ಮೂಲಕ ದ್ವಿತೀಯ ಸಂಶ್ಲೇಷಣೆ ನಡೀತಾ, ಅದರ ಸಲುವಾಗಿ ಬೆಳಕಿನ ಪ್ರಕ್ರಿಯೆ ಹೆಸರು ಬರುತ್ತೆ. ಬೆಳಕಿನ ಮೂಲಕ ಅವಲಂಬಿತವಾಗಿದೆ, ಅದಕ್ಕೆ ಹೆಸರು ಏನಾಗಿರೋದು? ಬೆಳಕಿನ ಪ್ರಕ್ರಿಯೆ ಅಂತ ಹೆಸರು ಬರುತ್ತೆ. ಹಾಗಾದ್ರೆ ಈ ಪ್ರಕ್ರಿಯೆಯಲ್ಲಿ ಈ ಮತ್ತು ಎದರ ಮೂಲಕ ಬೆಳಕಿನ ಪ್ರಕ್ರಿಯೆ ನಡೀತದ? ಕ್ಲೋರೋಫಿಲ್ ಒಳಗೆ ಕಂಡು ಬರುವಂತ ಈ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಒಳಭಾಗದಲ್ಲಿ ಕಂಡು ಬರುವಂತ, ಕ್ಲೋರೋಪ್ಲಾಸ್ಟ್ಗಳ ಒಳಭಾಗದಲ್ಲಿ ಕಂಡು ಬರುವಂತ ಗ್ರಾಣಕೋಶಗಳ ಮೂಲಕ. ಯಾವ ಕೋಶ? ಗ್ರಾಣಕೋಶಗಳ ಮೂಲಕ. ಗ್ರಾಣಕೋಶಗಳ ಮೂಲಕ ಪ್ರಕ್ರಿಯೆ, ಬೆಳಕಿನ ಪ್ರಕ್ರಿಯೆ ಅದರ ಮೂಲಕ ನಡೆಯುತ್ತದೆ. ಸಸ್ಯಗಳಲ್ಲಿ ಗ್ರಾಣಕೋಶಗಳ ಮೂಲಕ ನಡೆಯುತ್ತದೆ ದ್ವಿತೀಯ ಸಂಶ್ಲೇಷಣೆ. ಸರ್, ಗ್ರಾಣಕೋಶಗಳು ಎಲ್ಲಿ ಕಂಡು ಬರ್ತಾವ್ರಿ ಅಂದ್ರ ಕ್ಲೋರೋಪ್ಲಾಸ್ಟ್ ಒಳಭಾಗದಲ್ಲಿ ಕಂಡು ಬರುವಂತ ಗ್ರಾಣಕೋಶಗಳ ಮೂಲಕ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ. ಇಷ್ಟ. ಹಾಗಾದ್ರೆ ಈ ಪ್ರಕ್ರಿಯೆಯಲ್ಲಿ ನೀರಿನ ಅಣುಗಳು, ಈ ಪ್ರಕ್ರಿಯೆಯಲ್ಲಿ ನೀರಿನ ಅಣುಗಳು ಆಮ್ಲಜನಕವಾಗಿ ವಿಭಜನೆ ಹೊಂದವ, ಆಮ್ಲಜನಕ ಮತ್ತು ಹೈಡ್ರೋಜನ್ ಆಗಿ ವಿಭಜನೆ ಹೊಂದವ. ಈ ಪ್ರಕ್ರಿಯೆಯಲ್ಲಿ ಪತ್ರ ಹರಿತು
ಸೌರಶಕ್ತಿಯನ್ನ ಹೀರಿಕೊಂಡು ಈ ಒಂದು ಬೆಳಕಿನ ಪ್ರಕ್ರಿಯೆಯಲ್ಲಿ ಪತ್ರ ಹರಿತು, ಯಾವ ಹರಿತು? ಪತ್ರ ಹರಿತು ಸೌರಶಕ್ತಿಯನ್ನು ಹೀರಿಕೊಂಡು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತವೆ. ಈ ಪ್ರಕ್ರಿಯೆಯಲ್ಲಿ ಸೌರಶಕ್ತಿಯನ್ನು ಹೀರಿಕೊಂಡು ರಾಸಾಯನಿಕ ಪ್ರಕ್ರಿಯೆ ಪ್ರಕ್ರಿಯೆಯಾಗಿ ಬದಲಾಗುತ್ತವೆ. ಯಾವ ಪ್ರಕ್ರಿಯೆಯಲ್ಲಿ? ಬೆಳಕಿನ ಪ್ರಕ್ರಿಯೆಯಲ್ಲಿ. ಹಾಗಾದ್ರೆ ಸಸ್ಯಗಳು ಸೂರ್ಯನಿಂದ ಬರುವಂತ ನೀಲಿ ಬಣ್ಣ ಮತ್ತು ಕೆಂಪು ಬಣ್ಣ, ನೀಲಿ ಮತ್ತು ಕೆಂಪು ಬಣ್ಣ ಸಸ್ಯಗಳು ಹೀರಿಕೊಂಡು ಯಾವ ಬಣ್ಣವನ್ನ ಪ್ರತಿಫಲಿಸ್ತವಂದ್ರ ಹಸಿರು ಬಣ್ಣವನ್ನ. ಯಾವ ಬಣ್ಣವನ್ನ? ಹಸಿರು ಬಣ್ಣವನ್ನ ಪ್ರತಿಫಲಿಸ್ತವ. ಎಸ್, ಸಸ್ಯಗಳು ಏನ್ ಮಾಡ್ತವಪ್ಪ ಅಂದ್ರೆ ಸೂರ್ಯನಿಂದ ಬರುವಂತ ಕೆಂಪು ಬಣ್ಣ, ನೀಲಿ ಬಣ್ಣ ಎರಡು ಹಿಡ್ಕೊಂಡು ಹಸಿರು ಬಣ್ಣವನ್ನ ಪ್ರತಿಫಲಿಸ್ತವ. ಸರ್, ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಯಾವುದರ ಮೂಲಕ, ಯಾವ ಬಣ್ಣದ ಮೂಲಕ ಅಥವಾ ಯಾವ ಬೆಳಕಿನ ಮೂಲಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತದಂದ್ರೆ ಕೆಂಪು ಬಣ್ಣದ ಮೂಲಕ. ಯಾವ ಬಣ್ಣ? ಕೆಂಪು ಬಣ್ಣದ ಮೂಲಕ ದ್ಯುತಿ ಸಂಶ್ಲೇಷಣೆ ಹೆಚ್ಚು. ಯಾವ ಬಣ್ಣದ ಮೂಲಕ ದ್ಯುತಿ ಸಂಶ್ಲೇಷಣೆ ಹೆಚ್ಚಾಗುತ್ತ? ಯಾವ ಬಣ್ಣ? ಕೆಂಪು ಬಣ್ಣ. ಸರ್, ಹಾಗಾದ್ರೆ ಯಾವ ಬಣ್ಣದ ಮೂಲಕ ಕಡಿಮೆ ಆಗ್ತದೆ? ಎಸ್, ಹಸಿರು ಬಣ್ಣದ ಮೂಲಕ. ಯಾವ ಬಣ್ಣ? ಸರಿ, ಹಸಿರು ಬೆಳಕು. ಕೆಂಪು ಬಣ್ಣದ ಮೂಲಕ ದ್ಯುತಿ ಸಂಶ್ಲೇಷಣೆ ಹೆಚ್ಚಿನ ಪ್ರಮಾಣದಲ್ಲಿ ನಡೆದ ಹಸಿರು ಬಣ್ಣದ ಮೂಲಕ ದ್ಯುತಿ ಸಂಶ್ಲೇಷಣೆ ಕಡಿಮೆ ಪ್ರಮಾಣದಲ್ಲಿ ನಡೀತದೆ. ಅರ್ಥ ಆಗುತ್ತದೆ? ಹಾಗಾದ್ರೆ ನೀವು ಹಸಿರು ಸಸ್ಯದ ಮೇಲೆ ಕೆಂಪು ಬೆಳಕನ್ನು ಹಾಯಿಸಿದಾಗ ನೀವು ಕಪ್ಪು ಬಣ್ಣ ಗೋಚರಣೆ ಆಗ್ತದೆ. ಹಸಿರು ಸಸ್ಯ ಇರ್ತದೆ, ಅದ್ರ ಮೇಲೆ ಕೆಂಪು ಲೈಟ್ ಹಾಕಿರಿ, ಕೆಂಪು ಬೆಳಕು ಹಾಕಿರಿ, ನಿಮ್ಗೆ ಯಾವ ಬಣ್ಣ ಕಾಣಿಸ್ತ? ಕಪ್ಪು ಬಣ್ಣ ಕಾಣುತ್ತೆ, ಕಪ್ಪು ಬಣ್ಣ ಕಾಣುತ್ತೆ, ರೈಟಾ? ಹಾಗಾದ್ರೆ ಇದು ಬೆಳಕಿನ ಪ್ರಕ್ರಿಯೆ. ಬೆಳಕಿನ ಪ್ರಕ್ರಿಯೆ ಯಾವ ಕೋಶಗಳ ಮೂಲಕ ನಡೀತಂದ್ರೆ ಗ್ರಾಣಕೋಶಗಳ ಮೂಲಕ. ಯಾವ ಕೋಶಗಳು ಮಕ್ಕಳೇ? ಗ್ರಾಣಕೋಶಗಳು. ಹಾಗಾದ್ರೆ ಇಷ್ಟು ಬೆಳಕಿನ ಪ್ರಕ್ರಿಯೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಇರುಳಿನ ಪ್ರಕ್ರಿಯೆ. ಯಾವುದು? ಇರುಳಿನ ಪ್ರಕ್ರಿಯೆ. ಎರಡವದು ಇರುಳಿನ ಪ್ರಕ್ರಿಯೆ. ನೋಡ್ರಿ, ಈ ಇರುಳಿನ ಪ್ರಕ್ರಿಯೆ ಇದಕ್ಕೆ ಬೆಳಕಿನ ಮೇಲೆ ಇದು ಅವಲಂಬಿತ ಆಗಿರುವುದಿಲ್ಲ. ಆದ್ರೆ ಬೆಳಕಿನ ಪ್ರಕ್ರಿಯೆ ಹೇಳುವಂತಂದ್ರೆ ಒಂದು ಪಾಯಿಂಟ್ಸ್ ಬಿಟ್ಟು ಸ್ನೇಹಿತರೆ, ಅಲ್ಲಿ ಉಂಟಾದ ಒಂದು ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹ ಆಗ್ತದ್ರ? ಸ್ಟಾರ್ಚ್ ರೂಪದಲ್ಲಿ ಸಂಗ್ರಹ ಆಗ್ತದ, ಪಿಷ್ಟಗಳ ರೂಪದಲ್ಲಿ ಸಂಗ್ರಹ ಆಗ್ತದ. ಆ ಪಿಷ್ಟ ದ್ಯುತಿ ಸಂಶ್ಲೇಷಣೆ ಉತ್ಪನ್ನ ಯಾವ್ದಂದ್ರೆ ಪಿಷ್ಟ ಅಂತ ನಾವು ಹೇಳಬಹುದು. ಹಾಗಾದ್ರೆ ಎಲೆಗಳಲ್ಲಿ ಕಂಡು ಬರುವ ಏಕೈಕ ಖನಿಜಾಂಶ ಯಾವ್ದಪ್ಪ ಅಂದ್ರೆ ಮ್ಯಾಗ್ನೀಷಿಯಂ. ಯಾವುದು? ಮ್ಯಾಗ್ನೀಷಿಯಂ. ಎಲೆಗಳಲ್ಲಿ ಕಂಡು ಬರುವ ಏಕೈಕ ಖನಿಜಾಂಶ ಕೇಳಿದ್ರೆ ಎಕ್ಸಾಂಪಲ್, ಎಲೆಗಳಲ್ಲಿ ಕಂಡು ಬರುವ ಏಕೈಕ ಖನಿಜಾಂಶ ಅಂದ್ರೆ ಅದು ಮ್ಯಾಗ್ನೀಷಿಯಂ. ಇನ್ನು ಇರುಳು ಪ್ರಕ್ರಿಯೆ ಹೇಳಬೇಕಾದ್ರೆ ಇದು ಬೆಳಕಿನ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಬೆಳಕಿನ ಮೇಲೆ ಅವಲಂಬಿತ ಆಗಿರಂಗಿಲ್ಲ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೋಡಿ, ಇದು ಯಾವ ಕೋಶಗಳ ಮೂಲಕ ನಡೆಯುತ್ತದೆ? ಕ್ಲೋರೋಫಿಲ್ ನಲ್ಲಿ ಕಂಡು ಬರುವ. ಯಾವ ಮೂಲ? ಕ್ಲೋರೋಫಿಲ್ ಒಳಗೆ ಕಂಡು ಬರುವ ಕ್ಲೋರೋಪ್ಲಾಸ್ಟ್ ಒಳಭಾಗದಲ್ಲಿರುವ ಸ್ಟ್ರೋಮ್ ಕೋಶಗಳು. ಯಾವ ಕೋಶಗಳು? ಸ್ಟ್ರೋಮ್ ಕೋಶಗಳ ಮೂಲಕ ಇರುಳು ಪ್ರಕ್ರಿಯೆ ನಡೀತದೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಈ ಸ್ಟ್ರೋಮ್ ಕೋಶಗಳಲ್ಲಿ ಕರಗಿರುವ ಕಾರ್ಬನ್ ಡೈಆಕ್ಸೈಡ್ ರಾಸಾಯನಿಕವಾಗಿ ವರ್ತಿಸಿ ಮುಂದೆ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತದೆ. ಸ್ಟ್ರೋಮ್ ಕೋಶಗಳಲ್ಲಿ ಕರಗಿರುವ ಕಾರ್ಬನ್ ಡೈಆಕ್ಸೈಡ್ ರಾಸಾಯನಿಕ ಪರಿವರ್ತನೆ ಮತ್ತೆ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತದೆ.
ಇಲ್ಲಿ ಎಷ್ಟು ಇದರ ಬಗ್ಗೆ ಇಲ್ಲಿ ದ್ಯುತಿ ಸಂಶ್ಲೇಷಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂದ್ರೆ ಇಲ್ಲಿ ನೋಡಿ ಪ್ರಭಾವ ಬೀರುವ ಅಂಶಗಳು ಒಂದನೇದು ಬೆಳಕು, ಒಂದನೇದೇನು ಬೆಳಕು. ನೋಡಿ ಸ್ನೇಹಿತರೆ, ಬೆಳಕಿನ ಪ್ರಮಾಣ ಹೆಚ್ಚಾದಂತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನಾಗ್ತದೆ, ಹೆಚ್ಚಾಗ್ತದೆ. ರೈಟಾ? ಬೆಳಕಿನ ಪ್ರಮಾಣ ಹೆಚ್ಚಾದಂತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಾಗ್ತದೆ. ಬೆಳಕಿನ ಪ್ರಮಾಣ ಅಸ್ತವ್ಯಸ್ತ ಆದಂತೆ ದ್ಯುತಿ ಸಂಶ್ಲೇಷಣೆಗೆ ಅಸ್ತವ್ಯಸ್ತ ಆಗ್ತದೆ. ಬೆಳಕಿನ ಮೇಲೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತಾರೋ? ಸೂರ್ಯನ ಬೆಳಕಿನ ಮೇಲೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತಾ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಎರಡನೇದು ಉಷ್ಣಾಂಶ. ಉಷ್ಣಾಂಶ ಸರ್, ಉಷ್ಣಾಂಶವು ಸಹ ಬೇಕು. ಉಷ್ಣಾಂಶ ಎಷ್ಟಿರಬೇಕು? ಸಸ್ಯಗಳು ಆಹಾರವನ್ನ ತಯಾರಕ ಉಷ್ಣಾಂಶ ಎಷ್ಟು ಬೇಕಂದ್ರೆ 30 ಡಿಗ್ರಿ ಸೆಲ್ಸಿಯಸ್ ನಿಂದ 40 ಡಿಗ್ರಿ ಸೆಲ್ಸಿಯಸ್ ವರೆಗೂ ಉಷ್ಣಾಂಶ ಬೇಕು ಸರ್. ಹಾಗಾದ್ರೆ ಎಕ್ಸಾಮ್ ನ ಕೇಳ್ತಾರೆ 30 ರಿಂದ 40 ಡಿಗ್ರಿ ಅಂದ್ರೆ ಎಕ್ಸಾಕ್ಟ್ಲಿ ಕೇಳಿದ್ರೆ ಎಷ್ಟು ಹೇಳ್ರಿ ಅಂದ್ರೆ ಎಕ್ಸಾಕ್ಟ್ಲಿ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸಸ್ಯಗಳಿಗೆ ಸೂಕ್ತ. ಸರ್ ನಾ 50 ಬಳಸ್ತಿದ್ರಿ, ನಾ 60 ಬಳಸ್ತಿದ್ರಿ, ನಾ 80 ಡಿಗ್ರಿ ಒಳಗೆ ಸಸ್ಯಗಳು ಬಳಸ್ತೀನಿ ಅಂದ್ರೆ 80 ಡಿಗ್ರಿ ಒಳಗೆ ಸಸ್ಯ ಬಳಸ್ಕೊಂಡು ನೀನೇ ಸಹಿತ ಅಂದ್ರೆ 80 ಡಿಗ್ರಿ ಸೆಲ್ಸಿಯಸ್ ನಾವು ಓದ್ತೀವಿ, ನಾವೇ ಬರಲ್ಲ ಸಸ್ಯಗಳಿಗೆ ಬಳಸ್ತೀವಿ. ಕರೆಕ್ಟ್ ಅಲ್ಲ? 80ದಾಗ ಸಸ್ಯಗಳ ಬದುಕಲ್ಲ, ಇದು ಮನುಷ್ಯನ ಬದುಕಲ್ಲ. ಸಸ್ಯ ಬದುಕ್ತಾವ, ಬಟ್ ಸಾಪ್ ಬದುಕ್ತಾವು. ಸರ್ ನಾವು ಬಳಸ್ಬೋದು, -18 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನಾವು ಬಳಸ್ತೀವಿ ಸರ್. ಅಂದ್ರೆ ಇಟ್ಟೇ ಇರ್ತೀವಿ ಶಬ್ದ ಯಾಕ ಐಸ ಮೈನಸ್ ಬರ್ತ ನೋಡಿದ್ರೆ ಥಂಡ್ ಇದ್ದಾಗ ಹೆಂಗಾಗ್ತದೆ. ಎಸ್, ಹಾಗಾಗಿ 35 ಡಿಗ್ರಿ ಸೆಲ್ಸಿಯಸ್ ಸೂಕ್ತ. ಹಾಗಾದ್ರೆ ಈ ಒಂದು ನೋಡ್ರಿ ಉಷ್ಣಾಂಶ, ನೀವು ಮನ್ಯಾಗ ಬೆಳೆಗಳನ್ನ ಬೆಳಿಬೇಕು, ನೀವು ಮೊದಲೇ ಬೆಳೆಗಳನ್ನ ಬೆಳೆಯಬೇಕು, ಕೃಷಿ ಮಾಡೋದಕ್ಕೆ ಎಷ್ಟು ಉಷ್ಣಾಂಶ ಬೇಕಂದ್ರೆ only 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸಾಕು. ಆ ಬೆಳೆಗಳಿಗೆ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್. ಇನ್ನು ಮೂರನೇದಾದ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕು ಸಸ್ಯಗಳಿಗೆ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ವಾತಾವರಣದಲ್ಲಿ ಎಷ್ಟು ಇರಬೇಕಪ್ಪ ಅಂದ್ರೆ 0.03 ಇಂದ 0.05 ಇಷ್ಟು ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳಿಗೆ ಅಗತ್ಯವಾಗಬೇಕು. ಎಕ್ಸಾಕ್ಟ್ಲಿ ಎಷ್ಟು ಬೇಕಂದ್ರೆ 0.04 ಸಾವಕಾಶ 0.04 ಇಷ್ಟು ಪರ್ಸೆಂಟೇಜ್ ಏನ್ ಬೇಕಪ್ಪ ಅಂದ್ರೆ ಸಸ್ಯಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕು. ಹಾಗಾದ್ರೆ ವಾತಾವರಣದಲ್ಲಿ ಅತಿ ಹೆಚ್ಚಿನ ಕಂಡುಬರುವ ಅನಿಲ ಯಾವುದು? ಯಾರಾದ್ರೂ ಹೇಳ್ಬೋದಾ? ಎಸ್, ಯಾವ್ದಪ್ಪ ಅಂದ್ರೆ ನೈಟ್ರೋಜನ್ ಮಕ್ಕಳೇ. ನೈಟ್ರೋಜನ್ ಎಷ್ಟು? 78%. ರೈಟ್? 78.089 ಏನೋ ಅದ. ಹಾಗಾದ್ರೆ ಅದಾದ ನಂತರ ನೆಕ್ಸ್ಟ್ ಕಂಡು ಬರುವುದು, ಅದಾದ ನಂತರ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಆಕ್ಸಿಜನ್, ಆಮ್ಲಜನಕ ಎಷ್ಟು? 20.95%. 20.95. ಹಾಗಾದ್ರೆ ಆರ್ಗನ್ ಎಷ್ಟಪ್ಪ ಅಂದ್ರೆ 0.83 ಏನೋ ಅದ. ಇನ್ನು ಕಾರ್ಬನ್ ಡೈಆಕ್ಸೈಡ್ 0.04. ರೈಟ್? ಇನ್ನು ಉಳಿದ ಎಲ್ಲ ಮಿಶ್ರಣಗಳು ಇರ್ತವ. ಹಾಗಾದ್ರೆ ಇವು ಬಹಳ ಹೈಯೆಸ್ಟ್ ಪರ್ಸೆಂಟೇಜ್ ಯಾವಾಗ ಕಂಡು ಬರ್ತಂದ್ರೆ ನೈಟ್ರೋಜನ್. ರೈಟ್? ಹಾಗಾದ್ರೆ ಸಸ್ಯಗಳಿಗೆ ಅವಶ್ಯವಾಗಿದೆ ಕಾರ್ಬನ್ ಡೈಆಕ್ಸೈಡ್ ಅವಶ್ಯ ಅದ. ಕಾರ್ಬನ್ ಡೈಆಕ್ಸೈಡ್ ಬೇಕು ಮತ್ತು ನೀರು ಬೇಕು. ನಾಲ್ಕನೇ ಒಂದು ಪ್ರಭಾವ ಬೀರುವ ಅಂಶ ನೀರು. ಸಸ್ಯಗಳಿಗೆ ನೀರು ಬೇಕೇ ಬೇಕು. ನೀರಿದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದ ಇಲ್ಲ. ನೀರಿನ ಒಂದು ಕಡಿಮೆ ಆಯ್ತು, ಸಸ್ಯಗಳಿಗೆ ನೀರಿನ ಅಂಶ ಕಡಿಮೆ ಆಯ್ತು ಅಂದ್ರೆ ಪತ್ರರಂಧ್ರಗಳು ಮುಚ್ಚಿಕೊಳ್ತವ, ಅನಿಲಗಳ ವಿನಿಮಯ ಕಟ್ ಆದ, ಎಲೆಗಳು ಉದುರಕ್ಕೆ ಚಾಲು ಆಗ್ತವೆ. ಅರ್ಥ ಆದ್ರೆ ನೀರಿನ ಅಂಶ ಸಸ್ಯ ನೀರಿನ ಅಂಶ ಬರಲೈತಲ್ಲ ಪತ್ರರಂಧ್ರ ಮುಚ್ತಾವ. ಅವಾಗ ಸಸ್ಯ ಏನಂತದ? ಸಸ್ಯ ತೆಗೆಯುವ ಜೊತೆ ಆಕ್ಸಿಜನ್ ಇದು ಕಾರ್ಬನ್ ಡೈಆಕ್ಸೈಡ್ ಒಳಗೆ ತಗೊಂಡ ಪತ್ರರಂಧ್ರ ಕುಡಿತು ಗಚ್ಚ ಸುಂಕುತ್ರ ಮಾಡ್ತಾವ. ಯಾಕ? ಒಳಗೆ ನೀರಿಲ್ಲ, ಎಲ್ಲಿ ತಗೊಂಡು ಆ ಕಾರ್ಬನ್ ಡೈಆಕ್ಸೈಡ್ ತುದಿ ಅಂದ್ರೆ ಒಳಗೆ ಏನಿಲ್ಲ, ನೀರಿಲ್ಲ, ಒಳಗೆ ನೀರಿಲ್ಲ, ಎಲ್ಲಿ ತೋಳ ಸುಂಕುದ್ರ ಅಂತ ಎದಕ್ಕೆ? ಸಸ್ಯಕ ಯಾವಾಗ ಹೇಳುತ್ತ? ಪತ್ರರಂಧ್ರ ಮುಚ್ಚಿಕೊಳ್ಳುತ್ತ ಸ್ನೇಹಿತರೆ. ನೀರಿಲ್ಲ ಪತ್ರರಂಧ್ರ ಮುಚ್ಚಿಸ್ತದ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನಿಲಗಳ ಕಟ್ ಆಗ್ತದ, ಎಲೆಗಳು ಉದುರಕ್ಕೆ ಚಾಲು ಮಾಡ್ತಾವ. ಇನ್ನು ಐದನೇದು ಖನಿಜಾಂಶ.
ಖನಿಜಾಂಶ ಬೇಕೇ ಬೇಕಾ? ಖನಿಜಾಂಶ ಏನಪ್ಪಾ ಅಂದ್ರೆ ಖನಿಜ ಅಂಶಗಳು ಯಾವ್ಯಾವಪ್ಪ ಅಂದ್ರೆ ಸಸ್ಯದ ಎಲೆಗಳ ಭಾಗದಲ್ಲಿ ಕ್ಲೋರೋಫಿಲ್ ಕಂಡುಬರುವುದು, ಒಂದು ಪೊಟ್ಯಾಷಿಯಂ, ಇನ್ನೊಂದು ಮ್ಯಾಗ್ನೀಷಿಯಂ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಕಬ್ಬಣ. ಎಪಿ ಅಂದ್ರೆ ಫೆರಸ್, ಫೆರಸ್ ಅಂದ್ರೆ ಕಬ್ಬಣ. ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕಬ್ಬಣ ಈ ಮೂರು ಸಸ್ಯಗಳಲ್ಲಿ ಕಂಡುಬರುವ ಖನಿಜಾಂಶಗಳು. ಖನಿಜಾಂಶಗಳು ಕಡಿಮೆ ಆಗೋದ್ರ ಸಸ್ಯಗಳಲ್ಲಿ ಎಲೆಗಳು ಯಾಕಾಗ್ತಾವ ಅಂದ್ರೆ ಬೆಳ್ಳಗಾಗಲು ಚಾಲು ಮಾಡ್ತಾವ. ಯಾಕಾಗ್ತಾವ? ಬೆಳ್ಳಗಾಗಲು ಚಾಲು ಮಾಡ್ತಾವೆ. ಏನ್ ಕಮ್ಮಾದಾಗ? ಖನಿಜಾಂಶಗಳು ಕಮ್ಮಾದಾಗ ಸಸ್ಯಗಳಲ್ಲಿ ಎಲೆಗಳು ಬೆಳ್ಳಗಾಗಲು ಚಾಲು ಮಾಡ್ತಾವೆ. ರೈಟಾ? ಇಷ್ಟು ಮತ್ತೇನಪ್ಪಾ ಅಂದ್ರೆ ಪತ್ರ ಹರಿತಬೇಕು. ಪತ್ರ ಹರಿತಗಳ ಮೂಲಕ ಸೂರ್ಯನ ಬೆಳಕನ್ನು ಹೀರಿಕೊಳ್ತಾವ ಸಸ್ಯಗಳು. ರೈಟಾ? ಮತ್ತೆ ಕಿಣ್ವಗಳಿರ್ತಾವ. ರೈಟಾ? ಹಾಗೂ ಒಂದು ತೇವಾಂಶ ಸಹ ಬೇಕು. ಪತ್ರರಂಧ್ರ ಬೇಕು. ಪತ್ರರಂಧ್ರದ ಮೂಲಕ ಅನಿಲಗಳ ವಿನಿಮಯ ನಡೀತಾವ. ಅವೆಲ್ಲ ತಾನೇ ಹೇಳಿದೆ. ರೈಟಾ? ಇಷ್ಟೆಲ್ಲ ಬೇಕು. ಹಾಗಾದ್ರೆ ಬೆಳವಣಿಗೆ ವೃದ್ಧಿಸುವ ಸಸ್ಯ ಚೋದನೆಗಳು, ಬೆಳವಣಿಗೆ ಕುಂಠಿತಗೊಳಿಸುವ ಸಸ್ಯ ಚೋದನೆಗಳು ಬರ್ತಾವ. ಬೆಳವಣಿಗೆ ವೃದ್ಧಿಸುವ ಚೋದನೆಗಳು ಕಾಂಡ ಆಗಿರಬಹುದು, ಸಸ್ಯದ ಕಾಂಡ, ಎಲೆಗಳು ಚೆನ್ನಾಗಿ ಬೆಳೆಯಬಹುದು, ಚೆನ್ನಾಗಿ ಎತ್ತರ ಆಗಬೇಕಾದ್ರೆ ಮೂರು ರೀತಿಯ ಸಸ್ಯ ಚೋದನೆಗಳು ಬರ್ತಾವ. ಚೋದನೆಗಳು ಒಂದೇ ಚೋದನೆಗಳು ಬರುತ್ತೆ ಹಾರ್ಮೋನ್ಸ್ ಅಂದ್ರೂ ಒಂದೇ. ಚೋದನೆಗಳು ಬಂದ್ರೆ ಹಾರ್ಮೋನ್ಸ್ ಒಂದೇ. ಒಂದು ಅಬ್ಸಿಸಿಕ್ ಆಮ್ಲ, ಎರಡು ಆಕ್ಸಿನ್, ಒಂದು ಅಬ್ಸಿಸಿಕ್ ಆಮ್ಲ, ಎರಡು ಆಕ್ಸಿನ್, ಮೂರು ಸೈಟೋಕೈನಿನ್. ಹಾಗಾದ್ರೆ ಇವು ಸಸ್ಯಗಳ ಬೆಳವಣಿಗೆಯನ್ನು ವೃದ್ಧಿಸುವ ಚೋದನೆಗಳು. ಸಸ್ಯಗಳು ಚೆನ್ನಾಗಿ ಬೆಳೆಯಕ್ಕೆ ಸಹಾಯ ಮಾಡ್ತವೆ. ಯಾವಪ್ಪ ಅಂದ್ರೆ ಅಬ್ಸಿಸಿಕ್ ಆಮ್ಲ, ಆಕ್ಸಿನ್ ಮತ್ತು ಸೈಟೋಕೈನಿನ್. ಆದ್ರೆ ಸಸ್ಯಗಳ ಈಗ ಬೆಳೆಸೋರಿದ್ರು ಕುಗ್ಸೋರು ಬಿದ್ದಿರ್ತಲ್ಲ ಅಂತ ಜನ ಮಾಡಿ ಈಗ ಒಬ್ರು ಬೆಳೆಸೋರಿದ್ರು, ಒಬ್ಬರು ಕಾಯಿಲೆ ಜಗಳ ಇರ್ತಲ್ಲ, ಹಾಗೆ ಇವು ಬೆಳೆಸೋರು ಸಸ್ಯಗಳಿಗೂ ಬೆಳೆಸುವ ವೃದ್ಧಿಸುವ ಹಾರ್ಮೋನ್ಸ್. ಇವೇನು? ವೃದ್ಧಿಸುವ ಹಾರ್ಮೋನ್ ಯಾವಗಳಿಗೆ? ಸಸ್ಯಗಳಿಗೆ. ಚೋದನೆ ಒಂದೇ, ಹಾರ್ಮೋನ್ ಒಂದೇ. ಬೆಳವಣಿಗೆ ವೃದ್ಧಿಸುವ ಹಾರ್ಮೋನ್ ಅಬ್ಸಿಸಿಕ್ ಆಮ್ಲ, ಸೈಟೋಕೈನಿನ್, ಆಕ್ಸಿನ್. ಆದರೆ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನ್, ಸಸ್ಯಗಳಲ್ಲಿ ಕುಂಠಿತಗೊಳಿಸುವ ಹಾರ್ಮೋನ್ ಯಾವಂದ್ರೆ ಒಂದು ಯಾವುದು ಇಥಿಲೀನ್ ಆಗಿರಬಹುದು ಮಕ್ಕಳೇ. ಯಾವುದು? ಇಥಿಲೀನ್. ಎರಡು ಇನ್ನೊಂದು ಯಾವುದು? ಅಬ್ಸಿಸಿಕ್ ಆಮ್ಲ. ಯಾವುದು? ಅಬ್ಸಿಸಿಕ್ ಆಮ್ಲ. ಯಾವುದು? ಅಬ್ಸಿಸಿಕ್ ಆಮ್ಲ ಅಂತ. ಸಾರಿ, ಇದು ಅಬ್ಸಿಸಿಕ್ ಆಮ್ಲ ಅಲ್ಲ, ಸ್ವಲ್ಪ ಮಿಸ್ಟೇಕ್ ಆಯಿತು. ಇದು ಅಬ್ಸಿಸಿಕ್ ಆಮ್ಲ ಅಲ್ಲ, ಇದು ಜಿಬ್ಬರ್ಲಿನ್. ಯಾವುದು? ಇದು ಜಿಬ್ಬರ್ಲಿನ್, ಆಕ್ಸಿನ್, ಸೈಟೋಕೈನಿನ್. ಇವು ಬೆಳವಣಿಗೆ ವೃದ್ಧಿಸುವ ಚೋದನೆಗಳು. ಇಲ್ಲಿ ಇಥಿಲೀನ್ ಮತ್ತು ಅಬ್ಸಿಸಿಕ್ ಆಮ್ಲ ಏನಂದ್ರೆ ಆ ಸಸ್ಯಗಳ ಕಾಂಡ ಆಗಿರ್ಬೋದು, ಬೇರಾಗಿರ್ಬೋದು, ಎಲೆಗಳಾಗಿರ್ಬೋದು, ಕುಗ್ಗಿಸುವ ಹಾರ್ಮೋನ್ಗಳು, ಕುಂಠಿತಗೊಳಿಸುವ ಹಾರ್ಮೋನ್ಗಳು. ಇಥಿಲೀನ್ ಮತ್ತು ಅಬ್ಸಿಸಿಕ್ ಆಮ್ಲಗಳಿವೆ. ಬೆಳವಣಿಗೆ ವೃದ್ಧಿಸುವ ಹಾರ್ಮೋನ್ಗಳು ಜಿಬ್ಬರ್ಲಿನ್, ಆಕ್ಸಿನ್ ಮತ್ತು ಸೈಟೋಕೈನಿನ್. ಇಷ್ಟು ದ್ಯುತಿ ಸಂಶ್ಲೇಷಣೆಯ ಬಗ್ಗೆ ಮಾಹಿತಿ. ಇದರಲ್ಲಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಆದರೆ ಕ್ಷಮೆ ಇರಲಿ. ಈ ಕ್ಲಾಸ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆನ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಕ್ಲಾಸ್ ಏನ್ ಮಾಡ್ತಾ ಇದ್ದೀವಿ, ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.